ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬದನೆಕಾಯಿಂದ ಒಂದು ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 3 ಬದನೆಕಾಯಿ ತೊಗೊಂಡಿದ್ದೀನಿ. ಉದ್ದನೆ ಬಿಳಿ ಬದನೆಕಾಯಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಖಾರಕ್ಕೆ, ಬೆಳ್ಳುಳ್ಳಿ ಒಂದು 5-6 ಎಳ್ಕು, ಆಮೇಲೆ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಇಂಗು ಮತ್ತು ಮೆಂತ್ಯ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಫಸ್ಟಿಗೆ ಬದನೆಕಾಯಿನೆಲ್ಲ ಕಟ್ ಮಾಡಿ ಅದು ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಸ್ಟವ್ ಮೇಲೆ ಇಟ್ಬಿಟ್ಟು ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಇವಾಗ ಬೇಯಿಸ್ಕೊಳ್ಳೋಣ. ಬೆಂದಾದಮೇಲೆ ಇದನ್ನು ನಾವು ಒಂದು ತಟ್ಟೆಗೆ ಹಾರಕ್ಕೆ ಹಾಕ್ಕೊಳ್ಳೋಣ. ಹಾರಿದ್ಮೇಲೆ ಇದನ್ನು ಮಿಕ್ಸರ್ಗೆ ಹಾಕ್ಬೇಕು ನಾವು. ಆ ನೀರು ಕೂಡ ಹಾಗೇ ಇಟ್ಕೊಳ್ಳಿ, ಅದನ್ನು ಚೆಲ್ಲಬಾರ್ದು. ಈಗ ಹಾರಿದ್ಮೇಲೆ ಈಗ ಮಿಕ್ಸರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸರ್ಗೆ ಹಾಕ್ಕೊಂಡು ತರ್ತರಿನೇ ಅದನ್ನು ರುಬ್ಕೊಂಡು ಬರಬೇಕು. ಕೈಯಲ್ಲೇ ಸ್ಮ್ಯಾಶ್ ಮಾಡ್ಬೋದು, ಆದರೆ ಹಸಿಮೆಣಸಿನ್ಕಾಯಿ ಇರೋದ್ರಿಂದ ಕೈ ಉರಿಯುತ್ತೆ ಅಂಥೇಳಿ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ. ಇಲ್ಲ ಕುಟ್ಟಾಣಿ ಇಲ್ಲಾದರೂ ಕುಟ್ಕೋಬೋದು. ಇದನ್ನು ನೋಡಿ, ಹೀಗೆ ತರ್ತರಿ ರುಬ್ಬಬೇಕು, ನೈಸ್ ಮಾಡಬಾರ್ದು. ಈಗ ಒಂದು ಪಾತ್ರೆ ಇಟ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ, ಮೆಂತ್ಯ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಇವಾಗ ಒಗ್ಗರಣೆ ಹಾಕಿ ರುಬ್ಬಿರೋದನ್ನು ಅದಕ್ಕೆ ಹಾಕ್ಬಿಡೋಣ. ಅದಕ್ಕೆ ಹಾಕಿ ಬಾಡಿಸ್ಕೋಬೇಕು. ಅದು ನೀರು ಇದ್ರದ್ದು ಬೇಯಿಸ್ಕೊಂಡಿದ್ದು ನೀರಿತ್ತಲ್ಲ, ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಒಂದೆರಡು ಕುದಿ ಕುದ್ಮೇಲೆ ಇದನ್ನು ಕೆಳಗಡೆ ಇಟ್ಬಿಟ್ಟು ಹಾರಕ್ಕೆ ಹಾಕೋಣ. ಆರಿದ ಮೇಲೆ ಇದಕ್ಕೆ ಮೊಸರು ಸೇರಿಸ್ಬೇಕು ನಾವು. ಸಾರು ಖಾಲಿಯಾಗಿತ್ತು, ಇಲ್ಲ ಸಾರು ಮಾಡ್ಕೊಳ್ಳೋಕೆ ಟೈಮ್ ಇರಲಿಲ್ಲ ಅಂದಾಗ ಎಮರ್ಜೆನ್ಸಿಗೆ ಇದೊಂದು 10 ನಿಮಿಷದಲ್ಲೇ ರೆಡಿ ಆಗೋವಂಥ ಒಂದು ಪದಾರ್ಥ. ಅನ್ನದ ಜೊತೆಗೆ, ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ಊಟ ಮಾಡ್ಬೋದು. ಇದು ಬದನೆಕಾಯಿ ಬೇಯಿಸಿಟ್ಕೊಂಡು ಮಾಡಿದ್ದೀವಲ್ವ, ಬದನೆಕಾಯಿನ ಸುಟ್ಕೊಂಡು ಕೂಡ ಮೊಸರು ಬಜ್ಜಿ ಮಾಡ್ಬೋದು. ಮೊಸರು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಸ್ವಲ್ಪ ಕಲಕ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕೆನೆ ಕೂಡ ಸೇರಿಸ್ಕೊಳ್ತೀನಿ. ಹಾಕಿ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿದ್ರೆ ಬದನೆಕಾಯಿ ಮೊಸರು ಬಜ್ಜಿ ರೆಡಿ. ಎಮರ್ಜೆನ್ಸಿಗೆ ಮಾಡ್ಕೊಳ್ಳೋಂಥ ಒಂದು ಪದಾರ್ಥ ಇದು. ಸಾರು ಖಾಲಿ ಆದಾಗ, ಇಲ್ಲ ಸಾರು ಮಾಡ್ಕೊಳಕ್ಕಾಗದೇ ಇದ್ದಾಗ ಅರ್ಜೆಂಟಿಗೆ ಮಾಡ್ಕೊಳ್ಳೋವಂಥದ್ದು. ಆದರೆ ಇದನ್ನು ಅಲ್ಲೇ ಮಾಡಿ ಅಲ್ಲೇ ಖಾಲಿ ಮಾಡಬೇಕು. ಇದನ್ನು ಇಟ್ಟು ಸಾಯಂಕಾಲಕ್ಕೂ ತಿಂತೀನಿ, ಬೆಳಗ್ಗೆಗೂ ತಿಂತೀನಿ ಅಂದರೆ ಆಗಲ್ಲ. ಹುಳಿ ಬಂದುಬಿಡುತ್ತೆ, ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿ ಅನಿಸಲ್ಲ ಊಟ ಮಾಡೋಕ್ಕೆ. ನೋಡಿ, ಆಯ್ತು, ಇದು ರೆಡಿ ಆಯಿತು. ಹೇಗೆ ಕಾಣಿಸ್ತಿದೆ ನೋಡಿ. ನೀವು ಟ್ರೈ ಮಾಡಿ, ಹೇಗೆ ಬಂದಿತ್ತು ಅಂತ ನನಗೂ ತಿಳಿಸಿ. ಓಕೆನಾ? ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮೈ ಚಾನಲ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್.